ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೈಸ್ ಆಗಿದ್ದರೆ ನೀವು US ಫಾರ್ಮ್ನ ಹೇಗೆ ಫಿಲ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ. ಇದನ್ನು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದರೆ ನೀವು ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಮಾನಿಟೈಸ್ನ ಮಾಡ್ಕೊಂಡಿರ್ತೀರ. ಆದರೆ ನಿಮಗೆ ಟ್ಯಾಕ್ಸ್ ಕಮ್ಮಿ ಆಗಬೇಕು ಅಂದರೆ ಈ US ಫಾರ್ಮ್ನ ನೀವು ಕಡ್ಡಾಯವಾಗಿ ಫಿಲ್ ಮಾಡಬೇಕಾಗುತ್ತೆ. ಅದು ಹೇಗೆ ಫಿಲ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನೀವು ಗೂಗಲ್ ಕ್ರೋಮ್ಗೆ ಹೋಗಬೇಕಾಗುತ್ತೆ. ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಂತ ಸರ್ಚ್ನ ಮಾಡಬೇಕಾಗುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಅಂತ ಸರ್ಚ್ನ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸೈನ್ ಇನ್, ಗೂಗಲ್ ಆ್ಯಡ್ಸೆನ್ಸ್ ಸೈನ್ ಇನ್ ಅಂತ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಆ್ಯಡ್ಸೆನ್ಸ್ ಪೇಮೆಂಟ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊತ ಹೋದರೆ ನೋಡ್ಬೋದು ಯುವರ್ ಟ್ಯಾಕ್ಸ್ ಫಾರ್ಮ್ ಈಸ್ ಎಕ್ಸ್ಪೈರ್ಡ್ ಆನ್ ಜನವರಿ. ನಾನು ಫಿಲ್ ಮಾಡಿಲ್ಲ, ಆದ್ದರಿಂದ ನಾವು ಅಪ್ ಟು ಇದು ಟ್ಯಾಕ್ಸ್ 30% ಬರುತ್ತೆ. ಆದ್ದರಿಂದ ನೀವು ಸಬ್ಮಿಟ್ ಎ ನ್ಯೂ ಫಾರ್ಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನಿಮಗೆ ಒಂದು ಫಾರಮ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸಬ್ಮಿಟ್ ಎ ನ್ಯೂ ಫಾರ್ಮ್ ಅಂತ ಇದೆ ನೋಡಿ, ಇದು ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ. ಈ ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆಯಲ್ಲ, ಇದು ಸಬ್ಮಿಟ್ ಎ ನ್ಯೂ ಫಾರಮ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ಎ ನ್ಯೂ ಫಾರ್ಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ಫಾರ್ಮ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಇದು ನಿಮ್ಮ ವೆರಿಫೈ ಇದು ಅಂದರೆ ನಿಮ್ಮ ಜಿಮೇಲ್ ನೀವೇನ ಇದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದೆ. ನೋಡ್ಬೋದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ಇಲ್ಲಿ ನೋಡ್ಬೋದು ನೆಕ್ಸ್ಟು ಇಲ್ಲಿ US ಸ್ಟೇಟ್ಸ್ ಟ್ಯಾಕ್ಸ್ ಇನ್ಫಾರ್ಮ್ ಅಂತ ಬರ್ತಾ ಇದೆ. ಅರುಣ್ ಇದು ನಿಮ್ಮ ವಾಟ್ ಟೈಪ್ ಆಫ್ ಐಸ್ ಅರುಣ್ ಕುಮಾರ್ ಎಸ್ ಅಂತ ಇದೆ. ನಿಮ್ಮ ಅಕೌಂಟ್ ಏನಾದ್ರು ಇಂಡಿವಿಜುವಲ್ಲ ಅಥವಾ ನಾನ್ ಇಂಡಿವಿಜುವಲ್ಲ ಅಂದರೆ ಗ್ರೂಪಲ್ಲಿ ಇದೆಯಾ ಅಂತ ಕೇಳ್ತಾ ಇದೆ. ಇಂಡಿವಿಜುವಲ್ ಅಂತ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಆರ್ ಯು ಎ ಸಿಟಿಸನ್ ಆಫ್ ರೆಸಿಡೆನ್ಸ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆಯಲ್ಲ, ಇದು ನೀವೇನಾದ್ರು ಯುನೈಟೆಡ್ ಸ್ಟೇಟ್ಸ್ನ ಸಿಟಿಸನ್ ಅಂತ ಕೇಳ್ತಾ ಇದೆ. ನೋ ಅಂತ ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಸೆಲೆಕ್ಟ್ W8 ಟ್ಯಾಕ್ಸ್ ಫಾರ್ಮ್ ಟೈಪ್ ಅಂತ ಇದೆ. ನೀವು ಮೊದಲನೇ ಮೇಲೆ ನೀವು ಕ್ಲಿಕ್ನ ಮಾಡಿ ಸ್ಟಾರ್ಟ್ W8BA ಬೆನ್ ಫಾರ್ಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಐಡೆಂಟಿಟಿ ಅಂತ ಕೇಳ್ತಾ ಇದೆ, ನಿಮ್ಮ ಹೆಸರು ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕಂಟ್ರಿ ಇಂಡಿಯಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಯಾವ ಕಂಟ್ರಿ ಇರ್ತೀರ ಆ ಕಂಟ್ರಿನ ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗುತ್ತೆ. ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಂತರ ಇಲ್ಲಿ ನೀವು ಫಾರಿನ್ ಟಿನ್ ಅಂತ ಇದೆ ನೋಡಿ, ಇದರ ಮೇಲೆ ನೀವು ಏನಪ್ಪ ಅದು ಪಾನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಅಡ್ರೆಸ್ ಅಂತ ಇದೆ, ಇದರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ನೀವು ಅಡ್ರೆಸ್ನ ಎಂಟರ್ ಮಾಡಬೇಕಾಗುತ್ತೆ. ಅಡ್ರೆಸ್ಸು, ಪಿನ್ ಕೋಡು, ಸ್ಟೇಟು ಎಲ್ಲ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಆ್ಯಕ್ಟಿವಿಟೀಸ್ ಆ್ಯಂಡ್ ಸರ್ವಿಸ್ ಪರ್ಫಾರ್ಮ್ಡ್ ಇನ್ ದ US ನೋ ಅಂತ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಹೊಡಿಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಗೋ ಪೇಪರ್ಲೆಸ್ ಅಂದರೆ ನಿಮ್ಗೆ ಏನಾದ್ರು ಪೋಸ್ಟಲ್ಲಿ ಬೇಕಾ ನೀವು ಫಿಲ್ ಮಾಡಿರೋದೇನೋ ಅಂತ ಇದೆ. ಇಲ್ಲಿ ನೀವು ಗೋ ಪೇಪರ್ಲೆಸ್ ಅಂತ ಬೇಕಾದರೆ ನೀವು ಇಲ್ಲಿ ಗೆಟ್ ಡಾಕ್ಯುಮೆಂಟ್ಸ್ ಬೈ ಇಮೇಲ್ ಅಂದರೆ ನಿಮಗೆ ಮೇಲ್ಗೆ ಬರುತ್ತೆ. ನಾನು ಬೇಡ ಅಂತ ಇದು ಮಾಡಿ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ಅಂಡರ್ ಪೆನಾಲ್ಟೀಸ್ ಆಫ್ ಪೆರ್ಜುರಿ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಈ ಬಾಕ್ಸ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದೇನಿದೆ ಅದು ಸೇಮೇ ಇರಲಿ, ಹಾಗೆ ನೀವೇನೇ ಚೇಂಜ್ ಮಾಡೋಕ್ಕೆ ಹೋಗಲಿ. ಇದು ನೆಕ್ಸ್ಟು SIM ಬೆನಿಫಿಷಿಯಲ್ ಓನರ್ ಆ್ಯಂಡ್ ದ ನೇಮ್ಡ್ ಅಂತ ಟ್ರಾನ್ಸಾಕ್ಷನ್ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು ನೀವು ಫಾರಮ್ ಅಂದರೆ ಯುವರ್ ಫಾರಮ್ WB ಬೆನ್ ಇಸ್ ಅಪ್ರೂವ್ಡ್ ಅಂತ ಬಂದಿದೆ. ಈ ರೀತಿಯಾಗಿ ನೀವು ನಿಮ್ಮ US ಫಾರಮ್ನ ಫಿಲ್ ಮಾಡ್ಬೋದು ಅಂತ ಹೇಳ್ತಾ, ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.